ಅಕ್ಕನ ಮಗಳ ಜೊತೆಗೆ ಬರ್ತಿದ್ದೀನಿ. ಹಾಯ್ ಮಾಡಿ. ಲೆಕ್ಕ ಮಾಡಿದ್ರ ಹೆಚ್ಚಿನ ಲೆಕ್ಕ ಮಾಡೆ, ಲೆಕ್ಕ ಮಾಡು. ನೋಡಿ ಪಿಂಗಾಣಿದು ಇಲ್ಲಿದೆ ಇಲ್ವಾ. ಅಣ್ಣ ಈ ಅಂಗಡಿಯವ್ರು ನೀವಾ ಅಣ್ಣ? ಹೆಂಗಿದೆ ಅಣ್ಣ ಬಿಸ್ನೆಸ್ಸು ನಮ್ಮ ಆನಂದಪುರ ಜಾತ್ರೆದು? ಈ ಕಡೆ ತಿರ್ಕೊಂಡು ಹೇಳಿ. ಇವತ್ತು ಅಲ್ಲಿದ್ಯಾ? ನೋಡ್ಬೇಕು ಯಾವ ದಿನ ಚೆನ್ನಾಗಿ ವ್ಯಾಪಾರ ಆಯ್ತು. ಸಂಜೆ ಆಗತ್ತೆ. ಚೆನ್ನಾಗಿ ಅನಿಸ್ತಾ ನಮ್ಮೂರು ಜಾತ್ರೆ? ಥ್ಯಾಂಕ್ ಯು. ಮಕ್ಕಳು ಆಟ ಸಾಮಾನೆಲ್ಲ ಇಟ್ಟಾರೆ. ಅಕ್ಕ ಆನಂದಪುರ ಜಾತ್ರೆ ವ್ಯಾಪಾರ ಚೆನ್ನಾಗಾಯ್ತಾ? ಸಾಧಾರಣ ಆಯ್ತ್ರಿ. ಎಲ್ಲ ಕಡೆ ಜಾತ್ರೆ ಆಯ್ತಲ್ಲ ಈಗ. ಸಾಗರ ಲೈನ್ ಕಡಿಮೆ. ಸಾಯಂಕಾಲ ಸ್ವಲ್ಪ ಅದೇ ಭಾನುವಾರ ಅಲ್ಲ ಇವತ್ತು. ಯಾವ ಊರಿಂದ ಬಂದಿದ್ದೀರಾ? ಶಿವಮೊಗ್ಗ. ಇವರೆಲ್ಲರೂ ಬಂದಿದ್ದಾರೆ. ಅಕ್ಕ ನೀವು ಯಾವ ಊರಿಂದ ಬಂದಿದ್ದೀರಾ? ಬಾಳೆ ಎಲ್ಲ ಸೂಪರ್ ಆಗಿದ್ದಾವೆ. ಎಷ್ಟು ಡಜನಿಗೆ? 100 ರೂಪಾಯಿ ಡಜನ್ ಆದರೂ ಕೊಡಲ್ಲ. 200 ರೂಪಾಯಿ ಡಜನ್ ಅಲ್ಲಿ ತಗೊಳ್ಳಲ್ಲ ಜನ ನೋಡಿ. 100 ರೂಪಾಯಿ ಡಜನ್ ಆದರೂ ತಗೊಳ್ಳಲ್ಲ. ಹಾಂ 100 ರೂಪಾಯಿ ಡಜನ್ನು. ನಮ್ಮೂರವ್ರದ್ದೇ ಅಂಗಡಿ. ವ್ಯಾಪಾರ ಹೆಂಗಿದೆ? ಚೆನ್ನಾಗಾಯ್ತಾ? ಜಾತ್ರೆ ಜೋರಿದೆಯಾ ಈ ವರ್ಷ? ಕಡಿಮೆ. ಇವತ್ತು ಸಂಜೆ ಆಗ್ಬೋದಾ? ಇವತ್ತು ಭಾನುವಾರ ಅಲ್ಲ, ಇವತ್ತು ಸಂಜೆ ಆಗ್ಬೋದಾ? ನಮ್ಮೂರವ್ರದ್ದೇ ಅಂಗಡಿ. ನಿಮ್ಮ ಹೆಸರು ಕೃಷ್ಣಣ್ಣ ಅಲ್ಲ? ಕೃಷ್ಣಣ್ಣ. ನಿಮ್ಮ ಹೆಸರೇನು? ನಿಮ್ಮ ಹೆಸರು? ಹಾಂ. ಇವ್ರು ಶಿವಣ್ಣನಪ್ಪ ಅಲ್ಲ? ನಾನು ಬರಲೇ ಇಲ್ಲ, ಇವತ್ತೇ ಬಂದೀನಿ. ಈಗಂತ ಮಧ್ಯೆ ಕೋಳಿ ಅಂಗಡಿ ಇರಬಾರ್ದಿತ್ತು. ಅಷ್ಟು ವಾಸನೆ. ಕಡ್ಡಿ ಬೇರೆ ಅಂಗಡಿ ಇಲ್ಲೊಂದು ಐತೆ ನೋಡಿ. ಜಾತ್ರೆ ಇಷ್ಟೇ ಅಂಗಡಿಗಳು. ನಾವು ಅಲ್ಲಿ ನಾಯಿ ಎಲ್ಲ ಮಂಡೆ ಅಲ್ಲಾಡಿಸ್ತೇವೆ. ಹುಡುಗರು ಆಟ ಆಡ್ತಿದ್ದೋ. ನಾವು ತೊಟ್ಲ ಹತ್ರ ಹೋಗಿಲ್ಲ. ನೋಡಿ ಯಾವ ತೊಟ್ಲ ಹತ್ರ ಅಲ್ಲ, ಈಗ ಸ್ಟಾರ್ಟ್ ಆಗಿರಲ್ಲ, ಹಂಗೆ ಬರ್ಬೇಕಷ್ಟೇ. ಚಾಕ್ ಪಾಪ್. ಅಕ್ಕ ವ್ಯಾಪಾರ ಹೆಂಗಿದೆ ಇವತ್ತು? ಆಯ್ತಾ ಚೆನ್ನಾಗೆ? ಹಾಂ ಈಗ ಸ್ಟಾರ್ಟ್ ಮಾಡಿರಾ ನೀವು? ಅವ್ರ ಅಕ್ಕ ಅಲ್ಲ ತಂಗಿ? ಹಾಂ. ನಮಗೆ ಇವತ್ತು ವ್ಯಾಪಾರ ಡಲ್. ಐಸ್ ಕ್ರೀಮಿಂದು ಇನ್ಮೇಲೆ ನೋಡ್ಬೇಕಷ್ಟೇ. ಮಧ್ಯಾಹ್ನ ಎಲ್ಲ ಇರಲಿಲ್ಲ ಅಷ್ಟು. ಆ ಕಡೆ ನಾನು ಹೋಗಿಲ್ಲ ಒಳಗಡೆ. ಅದನ್ನ ಅವ್ರು ಇರಲಿಲ್ಲಲ್ಲ, ಎಲ್ಲಿ ಹೋಗಿದ್ರು? ಯಾರು ಇರಲಿಲ್ಲ. ಹಾಂ ಹುಷಾರಿಲ್ಲ. ಹಾಂ ಚೆನ್ನಾಗಿದೆ. ನಿಮ್ಮ ಇವ್ರು ನಮ್ಮೂರು ಆಂಟಿನೇ. ನಾನು ಬಂದೇ ಇರಲಿಲ್ಲ ಈ ಕಡೆ, ಅದಕ್ಕೆ ಬಂದೆ. ಹಾಂ ಇನ್ಸ್ಟಾಗ್ರಾಮಲ್ಲಿ ನಮ್ದು ಯೂಟ್ಯೂಬ್ ಚಾನಲ್ ಐತೆ. ಇನ್ಸ್ಟಾಗ್ರಾಮ್ 5 ಗಂಟೆ ಬಸ್ ಬಿಟ್ರೆ ಇನ್ಯಾಸ ಬಸ್? ಎಲ್ಲಿ ನಿಮ್ಮ ಶಿವಮೊಗ್ಗಕ್ಕೆ ಎಷ್ಟು ಗಂಟೆ ಬಸ್ ಬೇಕಾದ್ರೂ ಇರ್ತಾವೆ. ಹಂಗಾರೆ ನೋಡಿ ಫ್ರೆಂಡ್ಸ್, ನಂದು ಅಕ್ಕನ ಮಗಳ ಜೊತೆಗೆ ಬರ್ತಿದ್ದೀನಿ. ಹಾಯ್ ಮಾಡಿ. ಜಾತ್ರೆ ಒಳಗೆ ಬಂದಿದ್ದೀವ? ಜಾತ್ರೆ ಒಳಗೆ ಬಂದಿಲ್ಲ. ಆ ಜಾತ್ರೆ ಒಳಗೆ. ಹಾಂ ಆ ಜಾತ್ರೆ ಒಳಗೆ.
ಅಲ್ಲಿ ಕೊಡ್ಸಲ್ವಾ ಸ್ಕ್ಯಾನರ್ ಮಾಡ್ತೀನಿ. ಅದು ನೀ ಹೇಳಿದೆಲ್ಲ ಅಲ್ಲಿ ತಾನೆ. ಅಲ್ಲಿ ಹೋಗ್ಬಿಡ್ತಾರೆ ಇವತ್ತು ಜಾತ್ರೆ. ಅಲ್ಲ ಹೀಗೆ ತಗೊಂಡು ಹೋಗೋಣ. ಅದು ಹಂಗೆ ಹೋಗೋದಲ್ಲ ರೂಟು. ಹಾಂ ಹೌದು ಆಮೇಲೆ ಬರೋಣ. ಹೀಗೆ ಬಂದರೆ ಹೀಗೆ ತಗೊಂಡು ಹೋಗೋಣ. ಇಲ್ಲಾಂದ್ರೆ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಅದೇ ಕಡೆ ಅಂತೇನೆ. ಆಮೇಲೆ ರಶ್ಶು ವಿಡಿಯೋನು ಮಾಡೋಕ್ಕಾಗಲ್ಲ. ಕೇವಲ 20 ರೂಪಾಯಿ 20 ರೂಪಾಯಿ ಕೇವಲ 20 ರೂಪಾಯಿ ಕೇವಲ 20 ರೂಪಾಯಿ. ಆ ಸೂಫಿಯಲ್ಲಿ ಒಂದು ಫ್ರೀಯಾಗಿ ತಿಂದೋಗ್ಬೇಕು. ಈಗ ಸೂಫಿ ಹತ್ರ ಫ್ರೀಯಾಗಿ ತಿಂದೋಗ್ಬೇಕು. ಎಲ್ಲಿ ಸೂಫಿ ಕೊಡ್ತಿದ್ನಲ್ಲ. ಸಾಫ್ಟಿ. ಹಾಂ ಸಾಫ್ಟಿ ಇಲ್ಲೇ ಚಾದರ್ಪಟ್ಟಿಗೆ ಎಲ್ಲ ಹೋಗೋದು. ಇವರು ಕೊಳಲು ಉತ್ತಿದ್ರಲ್ಲ ಅವರೆಲ್ಲ. ಕನ್ನಡಕ್ಕೆ ಹಾಕೊಂಡು ಮಾಡಿದ್ವಲ್ಲ. ವಿಡಿಯೋ ಅಲ್ಲ, ಫೋಟೋ ಅಲ್ಲ ವಿಡಿಯೋ. ಹಾಯ್ ಹಲೋ ಫ್ರೆಂಡ್ಸ್, ಇದು ಭಾನುವಾರದ ಜಾತ್ರೆ ವಿಡಿಯೋ ಅಂತಲೇ ಹೇಳ್ಬೋದು. ನನ್ನ ವಾಯ್ಸು ತುಂಬಾ ಹಾಳಾಗಿದೆ, ಯಾಕಂದರೆ 9 ದಿವಸ ಜಾತ್ರೆಯಲ್ಲಿ ಅಷ್ಟೊಂದು ಮಾತಾಡಿದ್ದೀನಿ ಅಂತಲೇ ಹೇಳ್ಬೋದು. ಹಾಗೆ 9 ದಿವಸನೂ ಸಹಿತ ನನಗೆ ವಿಡಿಯೋ ಆದಾಗ ಅಪ್ಲೋಡ್ ಮಾಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ನನಗೇನು ವಿಡಿಯೋ ಮಾಡಿದೆ ಅಲ್ವಾ ಅಷ್ಟೇ. ಭಾನುವಾರ ಜನ ಸೇರಿದಷ್ಟೇ. ಜನ ಸೇರಿತು ವ್ಯಾಪಾರ ಆಗಬೇಕು ಅನ್ನೋಷ್ಟೊತ್ತಿಗೆ ಜೋರಾಗಿ ಮಳೆ ಬಂತು. ಎಲ್ಲರದ್ದು ವ್ಯಾಪಾರ ಹಾಳಾಯಿತು. ಅವತ್ತು ಎಲ್ಲರಿಗೂ ಒಂಥರ ಜಾತ್ರೆ ವ್ಯಾಪಾರ ಆಗುತ್ತೆ ಅಂದ್ಕೊಂಡು ಬಂದವರೆಲ್ಲರೂ ಸಹಿತ ಅವರಿಗೆ ಒಂಥರ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಅದರಲ್ಲಿ ನಾನು ಒಬ್ಬಳು ಹೌದು ಅನ್ಬೋದು. ಯಾಕಂದರೆ ನಾವು ಐಸ್ ಕ್ರೀಮ್ ಅಂಗಡಿ ಇಟ್ಟಿದ್ದರಿಂದ ಮಳೆ ಬಂದ ತಕ್ಷಣ ಫುಲ್ಲು ಕೋಲ್ಡ್ ಆಯಿತು ವಾತಾವರಣ. ಯಾರೂ ಸಹಿತ ಐಸ್ ಕ್ರೀಮ್ ತಗೊಳ್ಳಿಲ್ಲ. ಅಷ್ಟು ಬೇಜಾರಾಯಿತು. ಅಂದರೆ ಅವತ್ತೇ ನಿಜವಾಗ್ಲೂ ವ್ಯಾಪಾರ ಅನ್ನೋದು ಇದ್ದಿದ್ದು. ಭಾನುವಾರ ಮಳೆ ಬಂತು, ತುಂಬ ಜೋರು ಮಳೆ ಬಂತು. ಮತ್ತು ಮಳೆ ಕಡಿಮೆ ಆಯಿತು. ಆದರೆ ನಮ್ಮ ಐಸ್ ಕ್ರೀಮ್ ಅಂಗಡಿಲಿ ಮಾತ್ರ ಐಸ್ ಕ್ರೀಮ್ ತಗೊಳ್ಳೋದಕ್ಕೆ ತುಂಬ ಕಡಿಮೆ ಜನನೇ ಬಂದರು ಅಂತ ಹೇಳ್ಬೋದು. ಆದರೆ ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ಇಷ್ಟು ಬೇಜಾರಿದ್ದಿದ್ದು. ನಾನು ತುಂಬ ಬೇಜಾರು ಮಾಡಿಕೊಂಡು ಅಂಗಡಿಯಲ್ಲಿ ಕೂತಿದ್ದೆ. ಆಗ ದೇವಸ್ಥಾನದ ಕಮಿಟಿಯಲ್ಲಿ ಒಬ್ಬರು ಬಂದು ನನಗೆ ಹೇಳಿದರು, ದೇವಸ್ಥಾನ ಜಾತ್ರೆ ಇನ್ನೂ 2 ದಿವಸ ಮುಂದುವರಿಯುತ್ತೆ. ಯಾಕಂದರೆ ಭಾನುವಾರ ಮಳೆ ಬಂದು ಎಲ್ಲರಿಗೂ ಲಾಸ್ ಆಗಿದೆ. ಅಂದರೆ ಅಂಗಡಿಗಳು ಎಲ್ರಿಗೂ ಲಾಸ್ ಆಗಿದೆ. ಹಾಗಾಗಿ ಮಂಗಳವಾರ ಇನ್ನೂ 2 ದಿವಸ ಜಾತ್ರೆ ಹೋಗುತ್ತೆ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಅವಾಗ ಅನ್ನಿಸ್ತು ಅಮ್ಮಂಗೆ ನಮ್ಮೂರಲ್ಲಿ ಇನ್ನೂ 2 ದಿವಸ ಇರಬೇಕು ಅನ್ನೋ ಆಸೆ ಆಯಿತು ಅನಿಸುತ್ತೆ. ಅದಕ್ಕೋಸ್ಕರ ಮಳೆ ಬಂತು. ಅಮ್ಮ ಇನ್ನೂ 2 ದಿವಸ ನಮ್ಮ ಜೊತೆಗಿದ್ದರು. ಅಂದರೆ ಮಂಗಳವಾರ ಬುಧವಾರ ಇದ್ದರು. 16ನೇ ತಾರೀಕೆ ಅಮ್ಮನ ಬಿಡಬೇಕಾಗಿತ್ತು. ಇನ್ನೂ 2 ದಿವಸ ನಮ್ಮ ಜೊತೆಗೆ ನಮ್ಮೂರಲ್ಲಿ ಇದ್ದರು. ಹಾಗೆ ಐಸ್ ಕ್ರೀಮ್ ಅಂಗಡಿಯಲ್ಲಿ ವ್ಯಾಪಾರ ಕಡಿಮೆ ಆಯಿತು ಅಂತ ನಾನು ಬೇಜಾರು ಮಾಡ್ಕೊಂಡು ಕೂರಲಿಲ್ಲ. ಐಸ್ ಕ್ರೀಮ್ ಅಂಗಡಿನೂ ಜೊತೆಗಿತ್ತು. ಎಷ್ಟು ಚಳಿ ಇದ್ದರೂ ಕಿಂಗ್ ಕಂಪ್ನಿದು ಆಗಿದ್ದರಿಂದ ಒಳ್ಳೆ ಕ್ವಾಲಿಟಿ ಐಸ್ ಕ್ರೀಮ್ ನಾವು ಸೇಲ್ ಮಾಡ್ತಿದ್ದಿದ್ದರಿಂದ ಹಾಗಾಗಿ ಜನಗಳು ಎಷ್ಟೇ ಕೋಲ್ಡ್ ಇದ್ದರೂ ಥಂಡಿ ಇದ್ರೂ ಬರ್ತಾಯಿದ್ರು. ಆದರೆ ನನಗೆ ಅಲ್ಲಿ ಏನು ಫುಲ್ಲು ಕೆಲಸ ಇರಬೇಕು, ನನಗೆ 1 ನಿಮಿಷನೂ ಸುಮ್ಮನೆ ಇರೋದು ಅಂದರೆ ಇಷ್ಟ ಇಲ್ಲ. ಹಾಗಾಗಿ ನಾನು ನಮ್ಮ ಮನೆಯವ್ರಿಗೆ ಅಂದೆ ನಾನು ಮಸಾಲೆ ಮಂಡಕ್ಕಿ ಮಾಡ್ತೀನಿ ಅಂತ. ಹಾಗಾಗಿ ಚಿಕ್ಕ ಟೇಬಲ್ ಇಟ್ಕೊಂಡು ನಾನು ಭಾನುವಾರ ಮತ್ತು ಸೋಮವಾರ ಮತ್ತು ಮಂಗಳವಾರ ಬುಧವಾರ 4 ದಿವಸನೂ ಮಸಾಲೆ ಮಂಡಕ್ಕಿ ಮಾಡಿದೆ. ಆಮೇಲೆ ಗುರುವಾರ ಮತ್ತು ಶುಕ್ರವಾರನೂ ಸಹಿತ ಮಾಡಿದೆ. ಆಮೇಲೆ ಲಾಸ್ಟಿಗಂತೂ ಮಸಾಲೆ ಮಂಡಕ್ಕಿ ಕೊಡಿ ಅಂತ ಕೇಳ್ಕೊಂಡು ಬರೋರು. ನನಗೆ ಒಬ್ಬಳಿಗೆ ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಆಯಿತು. ಆದರೂ ನೋಡಿ ಫ್ರೆಂಡ್ಸ್, ನಿಜವಾಗ್ಲೂ ನೀವು ನಂಬಲ್ಲ, ನಾನು ಜಾತ್ರೆ ಸ್ಟಾರ್ಟ್ ಆಗಿದ್ದು ಅಂದರೆ ಸೋಮವಾರದಿಂದ ಪ್ರತಿದಿನ ರಾತ್ರಿ 2 ಗಂಟೆಗೆ ಮಲಗ್ತಾ ಇದ್ದೆ. ಆದರೆ ಯಾರೇ ಬರಲಿ ನನ್ನ ಮುಖದಲ್ಲಿ ನಗು ಅನ್ನೋದಿದೆ. ನಮಗೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಬೇಜಾರಿರಲಿ, ಎಷ್ಟೇ ನೋವಿರಲಿ, ನಮ್ಮ ಮುಖದಲ್ಲಿ ನಗು ಇರಬೇಕು. ನಾವು ಏನಾದರೂ ಒಂದು ಮಾಡ್ತೀವಿ ಅನ್ನೋ ಒಂದು ಛಲ ಇರಬೇಕು. ಏನೇ ಆದ್ರೂ ನಾವು ಧೈರ್ಯಗೆಡ್ದೇ ನಾವು ಜೀವನದಲ್ಲಿ ಒಂದು ಮುಂದೆ ಹೋಗ್ತಾ ಇರಬೇಕು. ಅಂದರೆ ನಾವು ಇದೇ ಕೆಲಸ ಅಯ್ಯೋ ಆಗಿಲ್ವಲ್ಲ ಅಂಥೇಳಿ ನಾವು ಯೋಚನೆ ಮಾಡಬಾರ್ದು. ನಾವು ಜೀವನದಲ್ಲಿ ಪ್ರತಿದಿನ ಏನಾದರೂ ನಾವು ಮುಂದೆ ಹೋಗೋದನ್ನು ಯೋಚನೆ ಮಾಡ್ತಾ ಇರಬೇಕು. ನಾನು ಟೈಲರ್ ಆಗಿದ್ದೆ, ಯೂಟ್ಯೂಬರ್ ಆಗಿದ್ದೀನಿ. ಹಾಗೆ ಐಸ್ ಕ್ರೀಮ್ ಅಂಗಡಿ ಇಡೋದಾ ಅಂತೇಳಿ ಯೋಚನೆ ಮಾಡೋದಲ್ಲ. ಐಸ್ ಕ್ರೀಮ್ ಅಂಗಡಿ ಜನ ಕಡಿಮೆ ಆದಮೇಲೆ ಮತ್ತು ಚಿಂತೆ ಮಾಡಿ ಕೂತ್ಕೊಳ್ಳಲಿಲ್ಲ. ಮಸಾಲೆ ಮಂಡಕ್ಕಿ ಮಾಡಿದೆ.
ಮಸಾಲೆ ಮಂಡಕ್ಕಿ ಇನ್ನೂ ಟೇಸ್ಟ್ ಆಗೋಯ್ತು, ತುಂಬ ಜನಕ್ಕೆ ಇಷ್ಟ ಆಯಿತು, ತಗೊಂಡು ಹೋದರು. ಹಾಗೆಯೇ ನನಗೆ ಇನ್ನು ನೆಕ್ಸ್ಟ್ ಬಂದು ನನಗೆ ಇವನು ಕಿಶೋರ್ ಅಂತೇಳಿ ನಮ್ಮ ತಂಗಿ ಅಂಗಡಿ, ನಮ್ಮ ಅಂಗಡಿಯಲ್ಲಿ ಟೈಲರಿಂಗ್ ಕಲ್ತಿದ್ದ, ನಮ್ಮನ್ನು ಅಕ್ಕವರು ಅಂತ ತುಂಬಾ ಆಸೆ ಮಾಡ್ತಾನೆ. ಅವನಿಗೆ 3 ಜನ ಹೆಣ್ಮಕ್ಳು, ಅವರನ್ನು ಕರ್ಕೊಂಡು ಬಂದಿದ್ದ, ಅವ್ರಿಗೂ ಸಹಿತ ವೀಡಿಯೋ ಮಾಡಿದ್ವಿ. ಹಾಗೆ ಪ್ರತಿಯೊಬ್ಬರು ಬಂದವರಿಗೂ ಎಲ್ರಿಗೂ ನಾನು ವೀಡಿಯೋ ಮಾಡಿದ್ದೀನಿ. ಹಾಗೆ ನೋಡಿ ಇವರೆಲ್ಲ ಮಳೆ ಬಂದು ವ್ಯಾಪಾರ ಆಗದೇನೆ ಎಷ್ಟೋ ಜನ ಭಾನುವಾರನೇ ಹೊರಟೋಗ್ಬಿಟ್ರು, ಹಾಗೆ ಸೋಮವಾರ ಹೋದವರು ಇದ್ದಾರೆ. ಆದರೆ ಅಮ್ಮನ ಮಾತ್ರ ಬುಧವಾರ ಬಿಟ್ಟರು. ಆದರೆ ಬುಧವಾರ ಅಮ್ಮ ಹೊರಟರು ವನಕ್ಕೆ. ಹಾಗೆಯೇ ಬುಧವಾರದವರೆಗೂ ಏನೆಲ್ಲ ವೀಡಿಯೋಗಳಾಗಿದೆ ನಾನು ವೀಡಿಯೋಗಳು ಹಾಕ್ತಾ ಹೋಗ್ತೀನಿ. ವೀಡಿಯೋ ಹಾಗೆ ನೋಡಿ ಫ್ರೆಂಡ್ಸ್, ಮಸಾಲೆ ಮಂಡಕ್ಕಿ ಮಾಡೋದಕ್ಕೆ ನಾನು ಸ್ವಲ್ಪನೇ ರೆಡಿ ಮಾಡ್ಕೊಳ್ತಿದ್ದೆ, ಹೆಚ್ಕೊಳ್ತಿದ್ದೆ. ಹಾಗೆ ಸ್ವಲ್ಪನೇ ಮಂಡಕ್ಕಿ ತರಿಸ್ಕೊಂಡು ಮಸಾಲೆ ಮಂಡಕ್ಕಿ ಮಾಡ್ತಿದ್ದೆ. ತುಂಬ ಜನಕ್ಕೆ ಟೇಸ್ಟು ಇಷ್ಟ ಆಯಿತು. ಬಟ್ಟೆ ಹೊಲ್ದಾಯ್ತು, ಮಸಾಲೆ ಮಂಡಕ್ಕಿ ಮಾಡ್ತಾಳೆ, ಐಸ್ ಕ್ರೀಮ್ ಮಾಡ್ತಾಳೆ. ಜಾತ್ರೆ 2 ದಿನ ಮುಂದೋಗಿದೆ. ಆಸೆ ಆಯ್ತು ನೋಡಿ. ತುಂಬ ಕಷ್ಟವಾಗಿ ಮಾಡಿ ಸ್ವಲ್ಪ, ಯಾಕಂದ್ರೆ ಒಂದು 5 ನಿಮಿಷ ಇಂಟ್ರೆಸ್ಟ್ ಮಕ್ಕ ನಮ್ಮ ಅಪ್ಪ ಮಸಾಲೆ ಮಂಡಕ್ಕಿ ಬೇಕಾ? ಹಾಕವ್ರೆಲ್ಲ ಬಯಸ್ಬೇಕಾದ್ರೆ ಅಲ್ಲೇ ಹೋಗೋದು. ಸುಮ್ಮನಿರ ಓಕೆ ಫ್ರೆಂಡ್ಸ್, ಇದು ಭಾನುವಾರದ ವಿಡಿಯೋ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಹಾಗೆ ನೆಕ್ಸ್ಟ್ ಎಲ್ಲ ಏನೆಲ್ಲ ಆಯಿತು ಅಂತ ನೆಕ್ಸ್ಟ್ ವಿಡಿಯೋದೊಂದಿಗೆ ಹೇಳ್ತೀನಿ. ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.